ಇವತ್ತು ಈ ಮೆಟೀರಿಯಲ್ನ ನಾನು ಡಬಲ್ ಬಾರ್ಡರ್ನ ಯೂಸ್ ಮಾಡಿಕೊಂಡು ಯಾವ ಥರ ಪ್ಲೀಟೆಡ್ ಸ್ಕರ್ಟ್ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಹೆಲೋ ಎವ್ರಿವನ್, ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಮೆಟೀರಿಯಲಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಬಾರ್ಡರ್ ಇತ್ತು. ಹಾಗಾಗಿ ನಾನು ಮೇಲ್ಗಡೆ ಲೆಂತ್ ಕಟ್ ಮಾಡಿ ಏನು ಮಿಕ್ಕಿರುತ್ತೋ ಆ ಬಾರ್ಡರ್ನ ನಾನು ಕಟ್ ಮಾಡಿಕೊಂಡು ಸ್ಕರ್ಟ್ದು ಬಾಟಮ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ಈ ಥರ ಓಪನ್ ಮಾಡಿಕೊಂಡು ನಾವೇನು ಅಟ್ಯಾಚ್ ಮಾಡಿರ್ತೀವೋ ಆ ಬಾರ್ಡರ್ ಮೇಲ್ಗಡೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೋದ್ರಿಂದ ಚೆನ್ನಾಗಿ ಸ್ಟಿಫ್ ಆಗಿ ನಿಲ್ಲತ್ತೆ, ಹಾಗೆ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ಬಾರ್ಡರ್ ಅಟ್ಯಾಚ್ ಆದಮೇಲೆ ನಾನು ಇವಾಗ ಪೂರ್ತಿಯಾಗೆಲ್ಲ ಫ್ಯಾಬ್ರಿಕ್ಗೆಲ್ಲ ಸೈಡ್ಗೂ ನಾನು ಚೆನ್ನಾಗಿ ಐರನ್ ಮಾಡ್ಕೋತಾ ಇದ್ದೀನಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ರೀತಿ ಐರನ್ ಆದಮೇಲೆ ವೇಸ್ಟ್ ಏನಿದೆಯೋ ಅದ್ರ ಪ್ರಕಾರ ನಾನು ಪ್ಲೀಟ್ಸ್ ಮಾಡ್ಕೊಂಡು ಐರನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಈ ಕಸ್ಟಮರ್ದು ವೇಸ್ಟ್ ಬಂದು 35 ಇಂಚಸ್ ಇದೆ, ಅದಕ್ಕೆ ಪ್ಲಸ್ 3 ಇಂಚಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಲೂಸಿಂಗೋಸ್ಕರ. ಈ 3 ಇಂಚಲ್ಲಿ 1 ಇಂಚು ಸೈಡ್ ಅಟ್ಯಾಚಿಂಗ್ಗೆ ಹೋಗುತ್ತೆ ಮತ್ತು 2 ಇಂಚು ಲೂಸಿಂಗಲ್ಲಿ ಆ್ಯಡ್ ಆಗಿರುತ್ತೆ. ಹಾಗಾಗಿ ನಾನು ವೇಸ್ಟನ್ನು 35 ಪ್ಲಸ್ 3 38 ಇಂಚಸ್ಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಐರನ್ ಮಾಡಿಕೊಂಡು ಮಿಡಲಲ್ಲಿ ಚೆಕ್ ಮಾಡ್ಕೋತೀನಿ, ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ಐರನ್ ಮಾಡ್ಕೊಂಡು ಪ್ಲೀಟ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಐರನ್ ಮಾಡ್ಕೊಂಡು ಪ್ಲೀಟ್ಸ್ ರೆಡಿ ಮಾಡ್ಕೋಬೇಕಾದ್ರೆ ನಾವು ಒಂದು ಪ್ಲೀಟ್ಸನ್ನು 1 ಇಂಚಲ್ಲೇ ನಾನು ಕೂರಿಸ್ತಾ ಇದ್ದೀನಿ ಅಂತಂದರೆ ಎಲ್ಲ ಪ್ಲೀಟ್ಸನ್ನು 1 ಇಂಚಲ್ಲೇ ಇರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಲುಕ್ ವೈಸ್ ಚೆನ್ನಾಗಿರಲ್ಲ, ಫಿನಿಶಿಂಗು ಚೆನ್ನಾಗಿ ಕಾಣಿಸಲ್ಲ ಫಿನಿಶ್ ಆದಮೇಲೆ. ಸೊ ಎಲ್ಲ ಪ್ಲೀಟ್ಸನ್ನು 1 ಇಂಚಲ್ಲಿ ಇರೋ ಥರ ನೋಡ್ಕೋಬೇಕು. ನಾನೇನು ಮೆಜರ್ಮೆಂಟಿಗೆ ಪ್ಲೀಟ್ಸನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಪ್ಲೀಟ್ಸನ್ನು ಒಂದೇ ಥರ ಇರೋ ಥರ ನೋಡ್ಕೋಬೇಕು. ಇವಾಗ ಐರನ್ ಮಾಡಿ ರೆಡಿ ಮಾಡ್ಕೊಂಡಿರೋ ಪ್ಲೀಟ್ಸನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಪ್ಲೀಟ್ಸನ್ನು ರೆಡಿ ಮಾಡ್ಕೊಂಡಿದ್ಮೇಲೆ ಇವಾಗ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಉಲ್ಟಾ ಸೈಡ್ಗೆ ಇಟ್ಬಿಟ್ಟು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾನು ಅಲ್ಲಲ್ಲಿ ಪ್ಲೀಟ್ಸ್ ಕೊಡ್ತಾ ಇದ್ದೀನಿ ಚಿಕ್ಕದಾಗಿ. ಒಂದು 4 ಪ್ಲೀಟ್ಸ್ ಫ್ರಂಟ್ ಸೈಡಲ್ಲಿ 1-2 ಪ್ಲೀಟ್ಸ್, ಬ್ಯಾಕ್ ಸೈಡಲ್ಲಿ 1-2 ಪ್ಲೀಟ್ಸ್, ಆ ಥರ ಪ್ಲೀಟ್ಸನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಕಸ್ಟಮರ್ ಏನಾದರೂ ದಪ್ಪ ಆದರೆ ಪ್ಲೀಟ್ಸನ್ನು ಬಿಚ್ಕೊಳ್ಳುವಾಗ ಲೈನಿಂಗನ್ನು ಬಿಚ್ಕೋಬೇಕಾಗತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿ ಅಂಬ್ರೆಲಾ ಕಟ್ಟಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೆ. ಇವಾಗ ಅದನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ.
ಇವಾಗ ನಾನು ಸೈಡ್ಸನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎಲ್ಲಿ ತನಕ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ತೀನೋ ಅಲ್ಲಿ ತನಕ ಲೂಸ್ ಸ್ಟಿಚ್ ಹಾಕೊಂಡು ರಫ್ ಹಾಕೊಂಡು ಸ್ಟಿಚ್ನ ಸ್ಟಾಪ್ ಮಾಡಿಕೊಂಡು ಆಮೇಲೆ ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೋತೀನಿ. ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೋವಾಗ 4 ಲೇಯರ್ ಅಂದರೆ 2 ಮೇನ್ ಮೆಟೀರಿಯಲು ಮತ್ತು 2 ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನೂ ಸಮವಾಗಿರಬೇಕು. ಇವಾಗ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎರಡೂ ಸೈಡ್ಗೆ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿದ ಮೇಲೆ ನಾನೇನು ಲೂಸ್ ಸ್ಟಿಚ್ ಹಾಕೊಂಡಿದ್ನೋ ರಫ್ ಹಾಕೊಂಡು ಆ ರಫಿಂದ ಅಲ್ಲಿಂದ ನಾನು ಮೇಲ್ಗಡೆಗೆ ಏನು ಲೂಸ್ ಸ್ಟಿಚ್ ಹಾಕೊಂಡಿದ್ನೋ ಅದನ್ನ ನಾನು ರಿಮೂವ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಲೂಸ್ ಸ್ಟಿಚ್ ಹಾಕೊಂಡಿದ್ದೆ. ನೀವು ಬೇಕಾದರೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಈ ಥರ ಲೂಸ್ ಸ್ಟಿಚ್ಚನ್ನು ರಿಮೂವ್ ಮಾಡಿದ ಮೇಲೆ ಜಿಪ್ಪರ್ ಡಿತಾನ ಓಪನ್ ಮಾಡ್ಕೊಂಡು ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಎರಡೂ ಸೈಡಿಗೆ. ಜಿಪ್ ಅಟ್ಯಾಚ್ ಆದಮೇಲೆ ಈ ಥರ ಕಾಣಿಸ್ತಿದೆ ನೋಡಿ, ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನಾನು ಸ್ಕರ್ಟ್ದು ಎರಡೂ ಸೈಡನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಮತ್ತು ಮೇನ್ ಫ್ಯಾಬ್ರಿಕನ್ನು ಸಪ್ರೇಟಾಗಿ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ನಾನು ಎರಡನ್ನು ಸಪ್ರೇಟಾಗಿ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. 4 ಲೇಯರನ್ನು ಒಂದೇ ಸಲ ಸ್ಟಿಚ್ ಮಾಡ್ಕೊಂಡ್ರೆ ದಪ್ಪ ಅನಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ ಫಿನಿಶಿಂಗು. ಹಾಗಾಗಿ ನಾನು ಲೈನಿಂಗನ್ನು ಬೇರೆ ಮೇನ್ ಫ್ಯಾಬ್ರಿಕನ್ನು ಬೇರೆ ಸಪ್ರೇಟಾಗಿ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಲೈನಿಂಗಿಗೆ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಐರನ್ ಮಾಡಿಕೊಂಡು. ನಾನಿಲ್ಲಿ ಲೈನಿಂಗನ್ನು ಲೆಂತ್ ಬಂದು ವೇಸ್ಟ್ ಏನಿದೆಯೋ ಅದಕ್ಕೆ ನಾನು ಆಲ್ರೆಡಿ ಸ್ಕರ್ಟಲ್ಲಿ ವೇಸ್ಟನ್ನು ಏನು ರೆಡಿ ಮಾಡ್ಕೊಂಡಿದ್ದೀನೋ ಅದಕ್ಕೆ 3 ಇಂಚಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ 35 ಪ್ಲಸ್ 3 ಇಂಚಸ್ ಎಕ್ಸ್ಟ್ರಾ ಮಾಡಿಕೊಂಡು ವೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ 38 ಇಂಚಸ್ಗೆ. ನಾನು ಇವಾಗ 38ಗೆ ಪ್ಲಸ್ 3 ಇಂಚಸನ್ನು ಆ್ಯಡ್ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಅಗಲ ಬಂದು 4 ಇಂಚಸ್ ತೊಗೊಂಡಿದ್ದೀನಿ. ಈ ಥರ ನಾನು ಲೈನಿಂಗಿಗೆ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಿಕೊಂಡು ಇಟ್ಕೊಂಡಿರೋದನ್ನ ನಾನು ಇವಾಗ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 3 ಇಂಚಸ್ ಮತ್ತೆ ಏನಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಒಂದು ಸೈಡಲ್ಲಿ 1.5 ಇನ್ನೊಂದು ಸೈಡಲ್ಲಿ 1.5 ಇಂಚಸ್ಸು ಬೆಲ್ಟದು ಸೈಡ್ಸನ್ನು ಫಿನಿಶಿಂಗ್ ಕೊಡೋದಕ್ಕೋಸ್ಕರ ನಾನು 1.5 3 ಇಂಚಸ್ ಆ್ಯಡ್ ಮಾಡ್ಕೊಂಡಿರೋದು. ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇತ್ತು ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಈ ಥರ ಅಟ್ಯಾಚ್ ಮಾಡಿದ ಮೇಲೆ ಒಂದು ಸೈಡಲ್ಲಿ ನಾನು ಈ ಥರ ಒಂದು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿಕೊಂಡು 1/4 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಪೂರ್ತಿಯಾಗಿ. ಇವಾಗ ನಾನು ಬೆಲ್ಟನ್ನು ಸ್ಕರ್ಟಿಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸ್ಕರ್ಟ್ ಉಲ್ಟಾ ಸೈಡಿಗೆ ಅಟ್ಯಾಚ್ ಮಾಡ್ಕೋತೀನಿ. ಈ ಥರ ಅಟ್ಯಾಚ್ ಮಾಡಬೇಕಾದ್ರೆ 1.5 ಇಂಚಸ್ ಸೈಡಲ್ಲಿ ಬಿಟ್ಬಿಟ್ಟು ನಾನು ಅಟ್ಯಾಚಿಂಗನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಬೆಲ್ಟಿನ ರೈಟ್ ಸೈಡು ಲೈನಿಂಗ್ನ ಉಲ್ಟಾ ಸೈಡ್ ಮುಖವಾಗಿರಬೇಕು, ಕೆಳಮುಖವಾಗಿರಬೇಕು ಈ ಥರ ಅಟ್ಯಾಚ್ ಮಾಡಬೇಕಾದ್ರೆ.
ಇನ್ನೊಂದು ಎಂಡಲ್ಲೂ ನಾನು 1.5 ಇಂಚಸ್ ಬಿಟ್ಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ 3 ಇಂಚಸ್ ಬಿಟ್ಟಿರೋದ್ರಿಂದ ಆ ಸೈಡಲ್ಲಿ 1.5 ಈ ಸೈಡಲ್ಲಿ 1.5 ಆಲ್ರೆಡಿ ಇರುತ್ತೆ. ಇವಾಗ ನಾನು ಸ್ಕರ್ಟನ್ನು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಮೇಲ್ಗಡೆಯಿಂದ ಒಂದು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಇದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾನು ಆ್ಯಡ್ ಮಾಡ್ಕೋತಾ ಇರೋದಷ್ಟೇ. ಕಿನಾರಿ ಸ್ಟಿಚ್ ಹಾಕೊಂಡಿದ್ಮೇಲೆ ನಾನು ಒಂದೂವರೆ ಇಂಚ್ ಏನು ಸೈಡಲ್ಲಿ ಬಿಟ್ಟಿದ್ನೋ ಅದನ್ನು ಒಂದು ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಎರಡೂ ಸೈಡಲ್ಲಿ ಒಳಗಡೆಗೆ ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಫಿನಿಶಿಂಗ್ಗೋಸ್ಕರ ಅಷ್ಟೇ ಇದು. ಎರಡೂ ಸೈಡ್ ಫಿನಿಶಿಂಗ್ ಆದಮೇಲೆ ಇವಾಗ ನಾನು ಬೆಲ್ಟನ್ನು ಒಂದು ಫೋಲ್ಡ್ ಮಾಡ್ಕೊಂಡು ಒಳಗಡೆಗೆ ಸ್ಟಿಚ್ ಹಾಕೋತಾ ಇದ್ದೀನಿ. ಬೆಲ್ಟ್ ಅಟ್ಯಾಚ್ ಆದ್ಮೇಲೆ ಫೈನಲ್ ಆಗಿ ಲುಕ್ ಈ ತರ ಇದೆ ನೋಡಿ. ಇಷ್ಟು ಸ್ಕರ್ಟ್ ರೆಡಿ ಆದ್ಮೇಲೆ ಫೈನಲ್ ಆಗಿ ನಾನು ಟೈಯಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. 2 ಮೀಟರ್ ಲೆಂತಿನ ಈ ತರ ಒಂದು ಸಣ್ಣದಾಗಿ 1 ಇಂಚು ಸ್ಟ್ರಿಪ್ಪನ್ನ ರೆಡಿ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಈ ತರ. ಈ ತರ ಸ್ಟಿಚ್ ಹಾಕೊಂಡಿದ್ಮೇಲೆ ಸೈಡಲ್ಲಿ ಏನು ಎಕ್ಸ್ಟ್ರಾ ಇತ್ತು ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ನಾನು ಇವಾಗ ಸೂಜಿಗೆ ದಾರ ಹಾಕೊಂಡು ಒಳಗಡೆಯಿಂದ ಉಲ್ಟಾ ತಗೋತಿದ್ದೀನಿ, ಫ್ಯಾಬ್ರಿಕ್ ಅನ್ನ ಉಲ್ಟಾ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋ ಡೋರಿನ ನಾನು ಪಿನ್ ಹಾಕೊಂಡು ಈ ತರ ಇದ್ರ ಬೆಲ್ಟ್ ಒಳಗಡೆ ಈ ತರ ಪಾಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಮ ಸ್ಕರ್ಟ್ ರೆಡಿ ಆಗಿದೆ. ಇದರದ್ದು ಫೈನಲ್ ರಿಸಲ್ಟ್ಗೆ ಕೊನೆ ತನಕ ವಿಡಿಯೋನ ನೋಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.